ಇಲ್ಲಿ ನಮ್ಮ ದಾಳಿಂಬಿನಲ್ಲಿ ಏನು ಬರುತ್ತಲ್ಲ ರೋಗ, ಬ್ಯಾಕ್ಟೀರಿಯಲ್ ಅಂಗಮಾರಿ ರೋಗ ಅಂತ ನಾವೇನು ಕರಿತೀವಿ, ಅದೇ ಅಂಗಮಾರಿ ರೋಗ. ಅದರಲ್ಲಿ ಅದು ಗ್ರಾಂಥಮನಸೆ, ಇದು ಗ್ರಾಂಥಮನಸೆ, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ರೋಗ. ನೋಡಿ ಈ ಥರ ಬರುತ್ತೆ. ನೋಡಿ, ದುಂಡಾಣು ಎಲೆಪಟ್ಟಿ ರೋಗ ಅನ್ನೋದೇನು ಅಡಿಕೆನಲ್ಲಿ ಬರುತ್ತೆ. ತುಂಬ ಸಿವಿಯರ್ ಆದರೆ ಹೇಗಿರುತ್ತೆ, ಹೇಗೆ ಪ್ರಾರಂಭ ಆಗುತ್ತೆ, ಅದರ ಲಕ್ಷಣಗಳು ಏನು ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಬ್ಸರ್ವ್ ಮಾಡಿ. ದುಂಡಾಣು ಎಲೆಪಟ್ಟಿ ರೋಗ ಬಂತು ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಣ್ಣದಾಗಿ ಈ ಥರ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ಚಿಕ್ಕೆಗಳು ಕಾಣಿಸುತ್ತೆ. ಇದು ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ಚಿಕ್ಕೆಗಳು ಆಗ್ಲಾಗ್ತಾ ಈ ಥರ ಆಗುತ್ತೆ. ಇಲ್ಲಿ ಕೆಳಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಎಕ್ಸಾಕ್ಟ್ಲಿ ನಮ್ಮ ದುಂಡಾಣು ಎಲೆಪಟ್ಟಿ ರೋಗದ ಲಕ್ಷಣ. ಇಲ್ಲಿ ನೋಡ್ರಿ, ಕಾಣ್ತಿದೆಯಾ? ಇಲ್ಲಿ ನೋಡ್ರಿ, ಈ ಅಂಟು ಸ್ರಾವವಾಗಿದೆಯಲ್ಲ, ಈ ಅಂಟು ಇದು ದುಂಡಾಣು ಎಲೆಪಟ್ಟಿ ರೋಗದ ಮೊದಲ ಲಕ್ಷಣ. ಗ್ಸಾಂಥೋಮೊನಾಸ್ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ, ಅಂದರೆ ದುಂಡಾಣುವಿನಿಂದ ಬರ್ತಕ್ಕಂಥ ರೋಗ ಇದು. ಈ ಥರ ಕಾಣ್ತಿದೆ ಅಂತ ಹೇಳಿದರೆ ಪಕ್ಕ ಇದು ನಿಮಗೆ ದುಂಡಾಣು ರೋಗ. ಇದು ಅಗಲ ಆಗ್ತಾ ಸಿವಿಯರ್ ಆದರೆ ನಿಮಗೆ ಯಾವ ಥರ ಕಾಣಿಸುತ್ತೆ ಹೇಳ್ತೀನಿ ನಿಮಗೆ. ನೋಡಿ, ಇದು ಅತಿ ಹೆಚ್ಚಾದಾಗ ಹಿಂಗೆ ಕಾಣುತ್ತೆ. ನಿಮಗೆ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಈವನ್ ಸುಳಿಗೆ ಬಂತಂದರೆ ಸುಳಿನೂ ಕೂಡ ಈ ಪೂರ್ತಿ ಸತ್ತೋಗುತ್ತೆ. ಇದು ಫೈಟಾಪ್ತರಾ ಅನ್ನೋ ಶಿಲೀಂಧ್ರ ಪ್ಲಸ್ಸು ಈ ದುಂಡಾಣು, ನಮ್ಮದೇನು ಗ್ಸಾಂಥೋಮೊನಾಸ್ ದುಂಡಾಣು ಏನಿದೆ, ಎರಡೂ ಈ ತೋಟದಲ್ಲಿ ಅಟ್ಯಾಕ್ ಆಗಿದೆ. ಯಾಕೆಂದರೆ ಸುಳಿ ನಾನು ಆಗಲೇ ಒಂದೆರಡು ಸುಳಿ ನೋಡಿದೆ, ಸುಳಿನೂ ಫುಲ್ ಹಾಳಾಗೋಗಿದೆ. ನೋಡಿರಿ, ಇಷ್ಟು ಸಿವಿಯರಾಗಿ ಕಾಣುತ್ತೆ. ಇದ್ರ ನಿರ್ವಹಣೆಗೆ ನಾವೇನು ಮಾಡಬೇಕು, ಈಗ ಬಿಸಿಲು ಇರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಸಂಜೆ ಟೈಮಲ್ಲಿ, ಇಳಿ ಸಂಜೆ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ನಾವು ಇಮಿಡಿಯೇಟಾಗಿ ಒಂದು 3 ಗ್ರಾಮ್ ನನಗೆ COC ಕಾಪರ್ ಆಕ್ಸಿ ಕ್ಲೋರೈಡ್ ಜೊತೆಗೆ ಒಂದು ಆ್ಯಂಟಿಬಯೋಟಿಕ್ಕು, ಯಾವುದಾದ್ರೂ ಆ್ಯಂಟಿಬಯೋಟಿಕ್ ಅಂತ ಹೇಳಿದರೆ ಈ ಕಸ್ಗಮೆಸಿನ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಸ್ 200 ಅಂತ ಬರುತ್ತೆ. ಅವುಗಳನ್ನು ನಾವು ಅರ್ಧ ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಪೂರ್ತಿ ತೋಟಕ್ಕೆ ಸಿಂಪಡಣೆ ಮಾಡಬೇಕು. ಪ್ಲಸ್ ಆಲ್ರೆಡಿ ಬಾಧೆ ಆಗಿರ್ತಕ್ಕಂಥ ಎಲೆಗಳೇನಿದ್ದಾವೆ ಇವುಗಳನ್ನ ಪೂರ್ತಿ ಬುಡಕ್ಕೆ ಹಚ್ಚಿ ಕಡಿಯೋದು ಒಳ್ಳೆಯದು. ತೆಗೆದುಬಿಟ್ಟು ಇವನ್ನ ಹೊರಗೆ ಹೋಗಿ ಸುಡೋದು ತುಂಬ ಉತ್ತಮ. ಜೊತೆಗೆ ತೋಟ ಪೂರ್ತಿ ನಾವು ಸ್ಯಾನಿಟೈಸೇಷನ್ ಮಾಡಬೇಕಾಗುತ್ತೆ. ಎಲ್ಲೂ ಏನು ಬಿದ್ದಿರ್ತಕ್ಕಂಥ ಗರಿಗಳಾಗಿರ್ಬೋದು ಎಲ್ಲನೂ ತೆಗೆದು ಹೊರಗಡೆ ಸುಡಬೇಕು. ಮತ್ತು ಸ್ವಲ್ಪ ಪೊಟ್ಯಾಷ್ ಇರುವಂತಹ ಗೊಬ್ಬರಗಳನ್ನು ನಾವು ಭೂಮಿ ಕೊಡಬೇಕಾಗುತ್ತೆ. ಜೊತೆಗೆ ಲಘು ಪೋಷಕಾಂಶಗಳನ್ನು ಕೂಡ ಭೂಮಿ ಕೊಡಬೇಕು. ಇಷ್ಟು ಮಾಡಿದರೆ ಮಾತ್ರ ನಮಗೆ ಈ ರೋಗದಿಂದ ಮತ್ತೆ ನಾವು ಇನ್ನು ಅದು 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಪದೇ ಈ ಒಂದು ಕಾಯಿಲೆಗೆ ನಾವು ಸಿಂಪಡಣೆ ಕೈಗೊಂಡ್ರೆ ಮಾತ್ರ ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಕಂಟ್ರೋಲ್ ಆಗೋದಿಲ್ಲ. ಥ್ಯಾಂಕ್ ಯು.